ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಒಂದು ವೇದಿಕೆ ಕಾರ್ಯಕ್ರಮ ಮೊದಲನೇದಾಗಿ ಕಾಮಾದಿ ವರ್ಗ ರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ತೋರುತ ಪಾಮರಮತಿಯನ್ನು ನೀ ಮಾಡಿಪುದು ಪವಮಾನ 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 ಪ್ರಾಣ. ಈಗ ಸಂಘಟನಾ ಮಹಾಮಂಡಳಿಯ ಅಧ್ಯಕ್ಷರು, ಮಾಜಿ ನಗರಸಭಾ ಅಧ್ಯಕ್ಷರು ಆದ MK ಸುರೇಶ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಚನ್ನಬಸಪ್ಪನವರು ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಮುಖಂಡರಾದ ರಘು ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಡೀ ಹಿಂದೂ ನಾಯಕರ ವರ್ಗ ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡಿದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಬಹಳಷ್ಟು ವರ್ಷಗಳಿಂದ ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಇರ್ಬೋದು, ಬೇರೆ ಬೇರೆ ತರಹದ ಚಟುವಟಿಕೆಗಳಿರ್ಬೋದು, ಗಣಪತಿಯ ಉತ್ಸವದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಟ್ಟಂತ ವೇದಿಕೆ ಮೇಲೆ ಕೂತಿದ್ದಾರೆ. ಇನ್ನೊಂದು ಸಂದರ್ಭ, ನಮ್ಮ ಕರ್ತವ್ಯನೂ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಶಿವಮೂರ್ತಿಯವರ ಪುಣ್ಯಸ್ಮರಣೆ ಹಾಗೂ ಮಹಾಮಂಗಳಾರತಿ ವಿಘ್ನೇಶ್ವರ ಸ್ವಾಮಿ ಎರಡೂ ಕಾರ್ಯಗಳನ್ನು ಒಟ್ಟು ಇದೆಲ್ಲದಕ್ಕೂ ಶಕ್ತಿ ಕೊಟ್ಟಿರುವಂಥದ್ದೇ ಶಿವಮೂರ್ತಿಯವರು. ಹಿಂದೂ ಸಂಘಟನಾ ಅವತ್ತಿನ ಹಿಂದೂ ಮಹಾಸಭಾ ಅಕಸ್ಮಾತ್ ನ್ಯಾಯಾಲಯಕ್ಕೆ ಹೋಗದೆ ಹೋಗಿ ಮುಂದೆ ಬರೀ ಕಾಣಲ್ಲ ಅಂತ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದು ಸ್ವಾತಂತ್ರ್ಯ ವೀರ ಸಾವರ್ಕರ್. ಸೊ ಇದು ಹಿನ್ನೆಲೆ. ಸುಮಾರು 1939ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿದ್ದಂಥ ಬೋಪಟ್ಕರ್ ಅವರು ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೋಸ್ಕರ ಬಂದಂಥ ಸಂದರ್ಭ. ಅವರ ಸಹಪಾಠಿಗಳಾಗಿದ್ದಂಥ ಶ್ರೀ ನಾರಾಯಣ ಭಟ್ರ ಭೇಟಿಗೆ ಬರ್ತಾರೆ. ಮಂಜಾತರಾಯರ ಭೇಟಿಯನ್ನು ಕೂಡ ಮಾಡ್ತಾರೆ. ಚೆನ್ನಾಗಿ ಮಂಜಾತರಾಯ ಹಿಂದೂ ಮಹಾಸಭಾ ಬಗ್ಗೆ ಅವತ್ತು ಅವ್ರ ಜೊತೆ ಚರ್ಚೆಗಳನ್ನು ಮಾಡುತ್ತಾರೆ. ವೀರ ಸಾವರ್ಕರ್ ಅವರಿಗೆ ಒಂದು ಪತ್ರ ವ್ಯವಹಾರವನ್ನು ಕೂಡ ಮಂಜಾತರಾಯರು ಮಾಡುತ್ತಾರೆ. ಅದಾದ ನಂತರ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮತಿ ಸಿಗುತ್ತೆ. ಹಿಂದೂ ಮಹಾಸಭಾ ಸ್ಥಾಪನೆಯನ್ನು ಮಾಡಲಿಕ್ಕೆ 1941ರಲ್ಲಿ ಮಂಜುನಾಥರಾಯರಿಗೆ ಸಿಗುತ್ತೆ. ಅದಾದ ನಂತರ ಶಿವಮೊಗ್ಗದಲ್ಲಿ 45ರಿಂದ ಗಣೇಶೋತ್ಸವ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಗೋಪಾಳ ಚಂದ್ರಶೇಖರಯ್ಯನವರು, CM ಪಾಪಣ್ಣವರು, ಈಗ ಅನೇಕ ಅವತ್ತಿದ್ದಂಥ ಹಿಂದೂ ಯುವಕರು ಒಟ್ಟಿಗೆ ಯೋಚನೆಯನ್ನು ಮಾಡಿ ಹಿಂದೂ ಮಹಾಸಭೆಗೆ ದೊಡ್ಡ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಗಣೇಶೋತ್ಸವಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡುತ್ತಾರೆ. 45ರಿಂದ ತಿಲಕನ ಕರೆ, ಸಾವರ್ಕರ್ ಅವರ ಅಣತಿ, ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಕಾರ್ಯ ಪ್ರಾರಂಭ ಆದ ನಂತರ ಗಣೇಶೋತ್ಸವ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಗಾಂಧಿ ಬಜಾರಲ್ಲಿ ಮಂಗಳವಾದ್ಯಗಳನ್ನು ನುಡಿಸೋ ಹಾಗಿಲ್ಲ ಅಂತ ಹೇಳಿ ಅನಧಿಕೃತವಾದಂಥ ಕಾನೂನನ್ನ ತರುವಂತ ಒಂದು ಪ್ರಯತ್ನ ಅವತ್ತಿನ ದಿವಸ ಮಾಡ್ತಾರೆ. 45 ಮತ್ತು 46 ಗಣಪತಿ ಮೆರವಣಿಗೆ ಸಾಗತ್ತೆ. ಸ್ವಾತಂತ್ರ್ಯ ಬಂದ ನಂತರ, ಸ್ವಾತಂತ್ರ್ಯ ಬಂದ ನಂತರ 47ರಲ್ಲಿ ಗಣೇಶೋತ್ಸವದ ಮೆರವಣಿಗೆ ಗಾಂಧಿ ಬಜಾರಲ್ಲಿ ಹೋಗುವಂತ ಸಂದರ್ಭ.
ಅವತ್ತು ಮಹಾಸಭಾದ ರಾಜ್ಯದ ನಾಯಕರುಗಳೆಲ್ಲ ಭಾಗವಹಿಸಿರ್ತಾರೆ. ಸ್ವಾತಂತ್ರ್ಯ ನಂತರ ಇದಕ್ಕೆ ಇದ್ದಂತ ಹಿಂದೂ ನಾಯಕರು ಜಿಜ್ಞಾಸೆಗೆ ಒಳಪಡುವಂತ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ವಾದ್ಯ ನುಡಿಸ್ಕೊಂಡು ಮೆರವಣಿಗೆ ಹೋಗ್ಬೇಕಾದ್ರೆ ಧರ್ಮಸಿಂಗ್ ಬಸವನಗುಡಿಲಿದ್ದಂತ ಜಯನಗರ ಬಸವನಗುಡಿ ಸುತ್ತಮುತ್ತ ಇದ್ದಂತ ಒಬ್ಬ ಹಿಂದೂ ಯುವಕರು, ಅವತ್ತಿನ ಹಿಂದೂ ಮಹಾಸಭಾ ನಾಯಕರು. ಅವರು ತುತ್ತೂರಿ ಓದುವಂತ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ತಡೆ ಹೊಡ್ತಾರೆ ಇವರು ತುತ್ತೂರಿ ಓದುವಂತ ಕೆಲಸವನ್ನ ಮಾಡ್ತಾರೆ. ಮೆರವಣಿಗೆ ಮುಂಸಾಗತ್ತೆ. ಏಕಾಏಕಿ ಪ್ರಾರ್ಥನಾ ಮಂದಿರದಿಂದ ದಾಳಿ ನಡೆಯುತ್ತೆ ಹಿಂದೂ ಸಮಾಜದ ಮೆರವಣಿಗೆ. ಗಣಪತಿಯ ಮೂರ್ತಿ ಭಗ್ನ ಆಗುವಂತ ಸ್ಥಿತಿಯನ್ನು ಕೂಡ ಅವತ್ತು ನಮ್ಮ ಹಿಂದೂ ಯುವಕರು ನೋಡ್ತಾರೆ. ಹಿಂದೂ ಸಮಾಜ ನೋಡುತ್ತೆ. ಗಣಪತಿ ಭಗ್ನ ಆಗುತ್ತೆ. ಅವತ್ತು ಶಿವಮೂರ್ತಿಯವರ ಹತ್ಯೆ ಆಗುವಂತೆ. ವೀರ ಶಿವಮೂರ್ತಿಯವರ ಹತ್ಯೆ ಆಗಿದ್ದು ಶಿವಮೂರ್ತಿ ಸರ್ಕಲ್ನಲ್ಲ, ಗಾಂಧಿ ಬಜಾರಿನ ಆಯಕಟ್ಟಿನಲ್ಲಿ ಆಗಿದೆ. ಒಂದು ಉದ್ದೇಶಕ್ಕೋಸ್ಕರ ಹೋರಾಟ ನಡೆದಂಥದ್ದು ಗಣೇಶೋತ್ಸವದ ಸಂದರ್ಭದಲ್ಲಿ. ಶಿವಮೂರ್ತಿಯವರ ಬಲಿದಾನ ಆಗತ್ತೆ. ಅದಾದ ನಂತರ ಬೆಂಗಳೂರಿನ ಉಚ್ಚ ನ್ಯಾಯಾಲಯಕ್ಕೆ ಹಿಂದೂ ಮಹಾಸಭಾದ ನಾಯಕರು ಎಸ್ ಬಿ ಮಂಡಾಯತನವರ ನೇತೃತ್ವದೊಳಗಡೆ ನ್ಯಾಯಾಲಯಕ್ಕೆ ಹೋಗ್ತಾರೆ. ಜೀವನದಲ್ಲಿ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಈ ಸಮಸ್ತ ಹಿಂದೂ ಬಾಂಧವರು. ಜನವರಿ 30, 1950. ನೆನ್ಪಿಟ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾರೆ. ಜನವರಿ 30, 1950 ನ್ಯಾಯಾಲಯ ಒಂದು ಆದೇಶ ಹೊರಡಿಸುತ್ತೆ. ಯಾವುದೇ ಸಮಾಜದ ಬಂಧುಗಳಿಗೆ, ಯಾವುದೇ ವ್ಯಕ್ತಿಗಳಿಗೆ ಭಾಜಾ ಭಜಂತ್ರಿಗಳನ್ನ, ಮಂಗಳವಾದಿಗಳನ್ನ ತಡೆಯುವಂತ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಆದೇಶ ಕೊಡುತ್ತೆ. ಅಕಸ್ಮಾತ್ ಶಿವಮೂರ್ತಿ ಬಲಿದಾನ ಆಗದೆ ಹೋಗಿದ್ರೆ ನಮ್ಮ ಮಂಗಳವಾದ್ಯಗಳ ಕಥೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಬೇಕು. ಪ್ರತಿ ಮನೆಗಳಲ್ಲಿ ಮಂಗಳವಾದ್ಯ ಇವತ್ತು ಇದೆ ಅಂತ ಹೇಳಿದ್ರೆ ಶಿವಮೂರ್ತಿಯವರ ಬಲಿದಾನ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಹಿಂದೂ ಯುವಕರ ಹೋರಾಟ, ಹಿಂದೂ ಸಮಾಜದ ಹೋರಾಟವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಯೋಚನೆ ಮಾಡಿ ಗಣೇಶೋತ್ಸವ ಪ್ರಾರಂಭ ಅಂತ ದಿನಗಳಿಂದ ಕೂಡ ಹೋರಾಟದ ದಿನಗಳೇ ಈ ಒಂದು ಹಿಂದೂ ಸಭೆಯ ನೇತೃತ್ವ ಇರುವಂತೆ. ಹಾಗಾಗಿ ಶಿವಮೂರ್ತಿ ನಮಗೆಲ್ಲರಿಗೂ ಕೂಡ ಇವತ್ತು ಯಾವತ್ತೂ ಕೂಡ ಚಿರಸ್ಮರಣೀಯರು, ಪ್ರಾತಸ್ಮರಣೀಯರು. ಹಾಗಾಗಿ ಇವತ್ತು ಅವರ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಈ ಕಾರ್ಯವನ್ನು ನಾವು ಮಾಡ್ತೇವೆ. ಸಮಸ್ತ ಹಿಂದೂ ಬಾಂಧವರು ಒಟ್ಟಿಗೆ ಸೇರಿ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅವರ ಬಲಿದಾನದ ಪರಿಣಾಮ ಇವತ್ತು ಅನೇಕ ಜಾನಪದ ತಂಡಗಳು ಏನಿದೆ ನುಡಿಸ್ತಾರೆ, ಅದೆಲ್ಲದನ್ನು ಕೂಡ ಇವತ್ತು ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಶಿವಮೂರ್ತಿಯವರ ನೆನಪನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ವೈಚಾರಿಕತೆ ನೆಲೆಗಟ್ಟನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಒಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಶಿವಮೂರ್ತಿಯವರಿಗೆ ಯಾವತ್ತೂ ಕೂಡ ಭಗವಂತ ಸದ್ಗತಿಯನ್ನು ಕೊಟ್ಟಿದ್ದಾನೆ. ಅದ್ರ ಪರಿಣಾಮ ನಾವೆಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಲಿಕ್ಕೆ ಅವಕಾಶಗಳು ಕೂಡ ಆಗ್ತಾ ಇದೆ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭ ತಿಳಿಸ್ತಾ, ಅವರ ನೆನಪಿನಲ್ಲಿ ನಾವೆಲ್ಲರೂ ಕೂಡ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಬೇಕು. ಅದಾದ ನಂತರ ವಿಘ್ನೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಆಗುತ್ತೆ. ಬಂದಂಥ ಎಲ್ಲ ಹಿರಿಯರು ಗಣಪತಿಯ ದರ್ಶನವನ್ನು ತಗೊಳ್ತಾರೆ. ನಾಳೆ ಮಹಾಮಂಗಳಾರತಿ, ಇವತ್ತು ಮಂಗಳಾರತಿ ಆದಮೇಲೆ ನಾಳೆ ವೈಭವದ ರಾಜಬೀದಿ ಉತ್ಸವಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೇವೆ, ಸಾಕ್ಷೀಕರಿಸ್ತೇವೆ. ವೈಭವದ ರಾಜಬೀದಿ ಉತ್ಸವಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ, ನಾವೆಲ್ಲರೂ ಕೂಡ ವೀರ ಶಿವಮೂರ್ತಿಯವರ ಬಲಿದಾನ, ಹಿಂದೂ ಬಲಿದಾನ ವೀರ ಶಿವಮೂರ್ತಿಯವರ ಪುಣ್ಯ ಸ್ಮರಣೆಯನ್ನು ನಿಮಿತ್ತ 2 ನಿಮಿಷಗಳ ಕಾಲ ಮೌನವನ್ನು ಆಚರಣೆ ಮಾಡೋದ್ರ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋಣ. सर्वे भद्राणि पश्यन्तु मा कश्चित् दुःखभाग् भवेत्.
विघ्नेश्वर स्वामी महाराज की, स्वतंत्र वीर सावरकर की, लोकमान्य तिलकरिगे, हिंदू बलिदान वीर शिवमूर्ति की, हिंदू बलिदान वीर शिवमूर्ति की, हिंदू बलिदान वीर शिवमूर्ति की, भारत माता की, भारत माता की, वंदे वंदे वंदे, विघ्नेश्वर स्वामी महाराज की, हर 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 हर, स्वतंत्र वीर सावरकर की, भारत माता की। नमस्कार।